ಎಷ್ಟೊತ್ತಿಗೆ ಕೆಲಸ ಮುಗಿತಮ್ಮ? 10 ಗಂಟೆ ಆಯ್ತಣ್ಣ. 10 ಗಂಟೆ ಆಯ್ತು, ಬಸ್ ಇಲ್ಲ ನಮ್ಮೂರಿಗೆ. ಆಮೇಲೆ ನಮ್ಮದು ಕಲ್ಲಳ್ಳಿ ಅಣ್ಣ. ಅದಕ್ಕೆ ಇಲ್ಲ, ಸಿಕ್ಲಿಲ್ಲ ಅಣ್ಣ. ಏನ್ ಮಾಡಿದ್ರಿ ರಾತ್ರಿ? ಮತ್ತೆ ರಾತ್ರಿ ಏನು ಮಾಡಿಲ್ಲ, ಅಲ್ಲೇ ಊಟ ಮಾಡಿದೆ ಅಣ್ಣ, ಅಲ್ಲೇ ಮಂಗಿದ್ದೆ. ಬಸ್ ಸ್ಟ್ಯಾಂಡ್ ಅಲ್ಲೇ? ಇಲ್ಲೇ ಬಸ್ ಸ್ಟ್ಯಾಂಡ್ ಅಲ್ಲೇ ಮಂಗಿದ್ದೆ. ಇಲ್ಲಿ ಮನೆಗೆ ಅಂದ್ರೆ ನಮಗೆ ಧೈರ್ಯ ಇರ್ತಿತ್ತು ಅಣ್ಣ. ಅದಕ್ಕೆ ಈಗ ಹೋಯ್ತಿದ್ದೀನಿ, ನಮ್ಮ ಹುಡುಗ ಫೋನ್ ಮಾಡ್ಕೊಂಡು ಹೋಯ್ತೀನಿ. ಈಗ ಬಸ್ ಇಲ್ಲ ಅಂದ್ರೆ ಬಹಳ ಕಷ್ಟನಾ? ಕಷ್ಟವೇ ಅಣ್ಣ, ನಮ್ಗೆ ಏನು ಮಾಡೋಣ, ಬಸ್ ಇಲ್ಲ ಅಂದ್ರೆ ಕಷ್ಟವೇ. ಫ್ರೀಯಾಗಿ ಹೋಗ್ಬೇಕು ಅಂದ್ರೆ ಮಾಡಿದಾರೆ. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಸಿದ್ದರಾಮಯ್ಯ ಮಾಡ್ದಣ್ಣ, ಆಗೆಲ್ಲ ಬಸ್ ಚಾರ್ಜ್ ಕೊಟ್ಟು ಹೋತ್ರಲ್ಲ ನಾವು. ಮತ್ತೆ ಈಗ ಅವ್ನು ಮಾಡಿದೆ ಸಿದ್ದರಾಮಯ್ಯ. ಈಗ ಎಲ್ಲಾರ್ದು ನಮ್ಮಂಗೆ ಎಲ್ಲರಿಗೂ ಆತೈತೆ. ಅದೇ ಇಲ್ವಂತ ಅಲ್ಲಿ ಕೇಳಿ ಮಾತಾಡ್ತಾ ಇದ್ರ ಅಣ್ಣರು. ಅದಕ್ಕೆ ಈಗ ಮನೆಗೆ ಹೋಗ್ತೀನಿ. ಕಷ್ಟ ಏನ್ ಮಾಡೋಣ, ಅಲ್ಲೆಲ್ಲಾರ ಹೋದ್ರೆ ಪೊಲೀಸ್ ಯಾರು ಏನು ಅಂತ ನೋಡಲ್ಲ ಅಣ್ಣ. ಗೊತ್ತು ತಾನೆ ನಿಮಗೆ. ಈಗ ಕೆಲ್ಸ ಇದ್ರೆ ಕೆಲ್ಸಕ್ಕೆ ಹೋಗ್ತೀನಿ, ಅಲ್ದಾರ ನನ್ನ ಮಗನಿಗೆ ಫೋನ್ ಮಾಡ್ಕೊಂಡು ಹೋಗ್ತೀನಿ ಅಣ್ಣ. ನನ್ನ ಹೆಸರು ವಿಜಯಮ್ಮ ಅಂತ ಅಣ್ಣ. ಬೆಂಗಳೂರಿಂದ ಬಂದಿವಲ್ಲ, ಅವರು ಇಲ್ಲಿ ಹಾಸನಲ್ಲಿ ಹೋದರೆ ಗಾಡಿ ಸಿಕ್ಕುತ್ತಂತ ಹೇಳಿದರು. ಬಟ್ ಇಲ್ಲಿ 4:15 ಬಂದಿದ್ದೀವಿ. ಆವತ್ತಿಂದ ಗಾಡಿ ಅದು ಇಲ್ಲ. ಏನು ಮಾಡಬೇಕಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಧರ್ಮಸ್ಥಳಕ್ಕೆ ಹೋಗ್ಬೇಕಾಗಿತ್ತು. ಈಗ ನೀವು ಬಂತ್ರ ಅಧಿಕಾರಿಗಳು ಏನಾದ್ರು ಕೇಳಿದ್ರ ಬಸ್ ಇರುತ್ತಾ ಇಲ್ವಾ ಅಂತ? ಅವ್ರು ಏನು ಹೇಳಿದ್ರು, ಏನಾದ್ರು ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿ ನಂಬರ್ಗೆ ಹೋಗಿ ಅಂದರು. ಬಟ್ ಅಲ್ಲಿ ಹೋದ್ರೆ ಬಸ್ಗಳು ಯಾವುದು ಹೋಗಲ್ಲ, ಬೇರೆ ಏನೋ ನೋಡ್ಕೊಂಡು ಹೋಗ್ಬೇಕು ಅಷ್ಟೇ ನೀವು ಹಂಗ ನಿಲ್ಬಿಟ್ಟು ಅಷ್ಟೇ. ಸರ್, ಇವತ್ತು ಮೊದಲನೇ ದಿನ ಸಾರಿಗೆ ನೌಕರರು ಮುಷ್ಕರ ಮಾಡ್ತಿರೋದು. ಫಸ್ಟ್ ದಿನನೇ ಎಷ್ಟು ತೊಂದರೆ ಆದರೆ ಯಾವ ರೀತಿ ಜನರಿಗೆ ತೊಂದರೆ ಆಗುತ್ತೆ? ಈಗ ನೀವು ಸಾಕಷ್ಟು ಕಷ್ಟಪಡ್ತಾ ಇದ್ದೀರಾ. ನಮ್ಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ. ನಾವು ಕೃಷ್ಣಗಿರಿಯಿಂದ ಬಂದಿದ್ದು, ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ಬಂದಂತ. 4:15 ಬಂದ್ವಿ, ಬಸ್ ಇಲ್ಲ. ಹೆಂಗೆ ಹೋಗ್ಬೇಕಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲೇ ಇದ್ದೀವಿ, ಟ್ರೈನು ಇಲ್ಲಂತೆ, ಏನೂ ಇಲ್ಲ. ಹೆಂಗೆ ಹೋಗ್ಬೇಕು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಸೆಂಟ್ರಲ್ ಸಿಕ್ಕಾಕೊಂಡಿದ್ದೀವಿ ಅಷ್ಟೇ. ಈಗ ಈ ರೀತಿ ದಿಢೀರಂತ ಮುಷ್ಕರಗಳಾಗ್ಬಿಟ್ರೆ ಜನರಿಗೆ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು, ಕೆಲವರು ಆಸ್ಪತ್ರೆಗೆ ಹೋಗಬೇಕು, ಕೆಲವರು ಕೆಲಸ ಕಾರ್ಯಗಳಿಗೆ ಹೋಗ್ಬೇಕು, ಅವ್ರಿಗೆಲ್ರಿಗೂ ಸಾಕಷ್ಟು ಅನಾನುಕೂಲ ಆಗಲ್ವಾ? ಅದು ನಾವು ಏನು ಹೆಂಗೆ ಹೇಳೋಕ್ಕಾಗುತ್ತೆ, ಎಲ್ಲರಿಗೂ ತುಂಬ ಕಷ್ಟ ಆಗುತ್ತೆ. ಏನು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ ಯಾರಿಗೂ. ಎಲ್ಲ ಅಲ್ಲೆಲ್ಲೇ ಕೂತ್ಕೊಂಡಿದ್ದಾರೆ, ಬಸ್ ಇಲ್ಲ, ಏನೂ ಇಲ್ಲ. ಈಗ ಸಮಸ್ಯೆನ ಬಗೆಹರಿಸಬೇಕಾದ್ರೆ ಸರ್ಕಾರ ಅವ್ರ ಜೊತೆ ಮಾತುಕತೆ ಮಾಡಿ ಜನರಿಗೆ ಆಗ್ತಕ್ಕಂಥ ಅನಾನುಕೂಲ ತಪ್ಪಿಸ್ಬೋದಲ್ವ ಸರ್ಕಾರ? ಖಂಡಿತ ತಪ್ಪಿಸ್ಕೋಬೋದು. ಅನುಕೂಲ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದೇನು ತೊಂದರೆ ಅಂದ್ಬಿಟ್ಟು ಅವ್ರು ನೋಡಿ ಮಾತಾಡಿಸ್ಬೇಕು. ಇಲ್ಲಿ ಅಗ್ರೆಗೆ ಹೋಗ್ಬೇಕು, ಖಾಸಗಿ ಬಸ್ಗಳು ಏನೋ ಬರ್ತವೆ ಅಂತಿದ್ರು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. KSRTC ಅಲ್ಲದೆ ಖಾಸಗೀಕರಣ ಬಸ್ಗಳೇನೋ ಬರ್ತಾವೆ ಅಂತಿದ್ರು, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ.